ಜಸ್ಟ್ 15 ವರ್ಷದ ಹಿಂದೆ ಫಸ್ಟ್ ಟೈಮ್ ಮೊಬೈಲ್ ನನ್ನ ಕೈಗೆ ಸಿಕ್ತು 1100. ರೂಮ್ ಲಾಕ್ ಮಾಡ್ಕೊಂಡಿದ್ದೇನು, ರಿಂಗ್ ಟೂನ್ ನ ಮೇಲಿನ ಮೇಲೆ ಕೇಳಿದ್ದೇನು, ಅಷ್ಟೇ ಅಲ್ಲ ಆ ಡಾಟ್ ಕನೆಕ್ಟ್ ಮಾಡಿ ಸ್ನೇಕ್ ಗೇಮ್ ಆಡ್ತಾ ಇದ್ವಿ ನೋಡಿ. ಅಯ್ಯೋ ಎಷ್ಟು ಸತಿ ಆಡಿದ್ದೀನೋ ಗೊತ್ತಿಲ್ಲ ಆ ಗೇಮ್ ನ. ಇದೆಲ್ಲ ಗಮನಿಸಿದಾಗ ಅನ್ಸುತ್ತೆ ನೋಕಿಯಾ ಬರೀ ಒಂದು ಫೋನ್ ಆಗಿರಲಿಲ್ಲ ಅವತ್ತಿನ ಕಂಡೀಷನ್ಗೆ, ನಿಮ್ಮೆಲ್ಲರ ಭಾವನೆಗಳು ಅಥವಾ ಎಮೋಷನ್ ಆಗಿತ್ತು. ಇಡೀ ಮೊಬೈಲ್ ಸಾಮ್ರಾಜ್ಯವನ್ನ ದೊರೆಯಾಗಿ ಆಳಿರ್ತಕ್ಕಂತಹ ಕೀರ್ತಿ ನೋಕಿಯಾಗೆ ತಲುಪುತ್ತೆ. ಎಸ್ಪೆಷಲಿ ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ 50% ಅಂದ್ರೆ ಇಮ್ಯಾಜಿನ್, ಜಸ್ಟ್ ಇಡೀ ಪ್ರಪಂಚದಲ್ಲಿ 50% ನಷ್ಟು ಡಾಮಿನೆನ್ಸ್ ಮೊಬೈಲ್ ಮಾರ್ಕೆಟ್ ಅಲ್ಲಿ ನೋಕಿಯಾ ಹೊಂದಿತ್ತು. ವರ್ಲ್ಡ್ ಅಲ್ಲಿ ಸೆಲ್ ಆಗ್ತಾ ಇರತಕ್ಕಂತ ಟಾಪ್ 50 ಮೊಬೈಲ್ ಬ್ರಾಂಡ್ಸ್ ಗಳಲ್ಲಿ ಮೊದಲನೇ 20 ಬ್ರಾಂಡ್ ನೋಕಿಯಾನೇ ಆಗಿತ್ತು. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಒನ್ ಆಫ್ ದ ಮೊನೋಪೊಲಿ ಅಂತ ಹೇಳ್ಬೋದು ಮೊಬೈಲ್ ಬಿಸ್ನೆಸ್ ಅಲ್ಲಿ. ಸೇಲ್ಸ್ ಗಳ ಜೊತೆಗೇನೆ ಲಾಭವನ್ನು ಇಯರ್ ಆನ್ ಇಯರ್ ಜಾಸ್ತಿ ಗಳಿಸ್ತಾ ಇದ್ದಂತಹ ಕಂಪನಿ ಆಲ್ ಆಫ್ ಅ ಸಡನ್ ಇವತ್ತಿನ ಕಂಡೀಷನ್ಗೆ ನಮ್ಮ ದೃಷ್ಟಿಕೋನದಿಂದ ಹೊರಗಡೆ ಹೋಗಿದೆ. 50% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಂತಹ ಕಂಪನಿ ಇಡೀ ಪ್ರಪಂಚದಲ್ಲಿ ಇವತ್ತು ಇವನ್ 1% ನಷ್ಟು ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡೋದಕ್ಕೂ ಕೂಡ ತಿಪ್ಪರ್ಲಾಗ ಹೊಡಿತಾ ಇದೆ. ಸುಮಾರು ಜನ ಅನ್ಕೊಳ್ತಾರೆ ಆಪಲ್ ಬಂತು ಅಥವಾ ಈ ಒಂದು ಆಂಡ್ರಾಯ್ಡ್ ಇಂಟ್ರೊಡ್ಯೂಸ್ ಆಯ್ತು ಅದಕ್ಕೆ ನೋಕಿಯಾ ಫೇಲ್ ಆಗೋಗ್ಬಿಡ್ತು ಅಂತ. ಬಟ್ ರೀಸನ್ ಸುಮಾರಿದೆ. ನಾನು ಈ ಒಂದು ಪುಸ್ತಕವನ್ನ ರೀಸೆಂಟ್ ದಿನಗಳಲ್ಲಿ ಓದ್ತಾ ಇರ್ಬೇಕಾದ್ರೆ ವಾವ್ ಅನ್ಸ್ಬಿಡ್ತು. ಬಿಕಾಸ್ ನೋಕಿಯಾ ವಾಸ್ ನಾಟ್ ಅ ಸ್ಮಾಲ್ ಕಂಪನಿ. ಇದು ಚಿಕ್ಕ ಕಂಪನಿ ಅಲ್ಲ, ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿರತಕ್ಕಂತಹ ಕಂಪನಿ, ಬ್ರೈಟೆಸ್ಟ್ ಮೈಂಡ್ಸ್ ಗಳನ್ನ ಹೊಂದಿರತಕ್ಕಂತಹ ಕಂಪನಿ, ಮನಿ ಪವರ್ ಇರ್ಬೋದು, ಬ್ರಾಂಡ್ ಪವರ್ ಇರ್ಬೋದು, ಮಾರ್ಕೆಟ್ ಅನ್ನ ಆಲ್ರೆಡಿ ಅಕ್ವೈರ್ ಮಾಡಿರ್ತಕ್ಕಂತಹ ದೊಡ್ಡ ಕಂಪನಿ ಈ ರೀತಿಯಾದಂತಹ ಪತನವನ್ನ ಕಂಡಿದ್ದು ಯಾಕೆ? ಯಾವ ಕಾರಣಗಳಿಂದ ಒಂದು ಕಾಲದಲ್ಲಿ ಉತ್ತುಂಗದ ಒಂದು ಸ್ಥಾನವನ್ನು ತಲುಪಿದಂತಹ ನೋಕಿಯಾ ಇವತ್ತಿನ ಕಾಲಕ್ಕೆ ಮರೀಚಿಕೆಯಾಗಿ ಹೋಗಿರತಕ್ಕಂಥದ್ದು. ಈ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಅಷ್ಟೇ ಅಲ್ಲ, ಕಾರಣಗಳನ್ನ ಅರ್ಥ ಮಾಡ್ಕೊಂಡು ನಮ್ಮ ಪರ್ಸನಲ್, ಫಿನಾನ್ಸ್ ಹಾಗೆ ಬಿಸ್ನೆಸ್ ವಿಚಾರಗಳಲ್ಲಿ ನಾವು ಇಂಪ್ಲಿಮೆಂಟ್ ಮಾಡದೇನೆ ಯಾವ ರೀತಿ ಬೆಳೆಯಕ್ಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಹೇಳೋದು ಮರ್ತ್ಕೊಂಡ್ಬಿಟ್ಟೆ, ಈ ವಿಡಿಯೋಗೆ ಸ್ಪಾನ್ಸರ್ ಮಾಡಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಕುಕು FM. ಇವ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೋಕಿಯಾದ ಇತಿಹಾಸ ಸ್ಟಾರ್ಟ್ ಆಗುತ್ತೆ 1865ರಲ್ಲಿ. ಫೆಡ್ರಿಕ್ ಐಡ್ಸ್ಟೈಮ್ ಅನ್ನೋ ವ್ಯಕ್ತಿ ಪೇಪರ್ ಮಿಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ನಾರ್ತ್ ಫಿನ್ಲ್ಯಾಂಡ್ ಅಲ್ಲಿ. ಅವತ್ತಿನ ಕಾಲಕ್ಕೆ ಇರತಕ್ಕಂತಹ ಪೇಪರ್ ನ ಡಿಮ್ಯಾಂಡ್ ಅನ್ನ ಅಬ್ಸರ್ವ್ ಮಾಡಿ. ಒಂದು ಸ್ಪೆಷಲ್ ಫ್ಯಾಕ್ಟ್ ಏನ್ ಗೊತ್ತಾ, ಈ ಒಂದು ನೋಕಿಯಾ ಏನಿದೆಯೋ ಒಂದೇ ಬಿಸ್ನೆಸ್ ಗೆ ಯಾವತ್ತೂ ಸೀಮಿತ ಆಗಿದ್ದಲ್ಲ. ಇನಿಷಿಯಲ್ ಡೇಸ್ ಇಂದಾನೆ ಇನೋವೇಟಿವ್ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಕ್ಕಂತಹ ಬುದ್ಧಿ ನೋಕಿಯಾ ಯಾವತ್ತಿದ್ರು ಕೂಡ ಇತ್ತು. ಇದೇ ಕಾರಣಕ್ಕೇನೆ ಐಡ್ಸ್ಟೈಮ್ ಅವರು ಒಂದೇ ಬಿಸ್ನೆಸ್ ಕಡೆಗೆ ಫೋಕಸ್ ಮಾಡ್ದೇನೆ 1938ರ ಸಮಯದಲ್ಲಿ ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗುತ್ತೆ. ಆ ತರ ಸಮಯದಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ರಿಕ್ವೈರ್ಮೆಂಟ್ ಇರುತ್ತೆ ಅವತ್ತಿನ ಕಂಡೀಷನ್ಗೆ. ಇದನ್ನ ಅಬ್ಸರ್ವ್ ಮಾಡಿ ಇವರು ನೋಕಿಯನ್ ವಿರುದ್ಧ ರಿವರ್ ಹತ್ರ ಎಲೆಕ್ಟ್ರಿಸಿಟಿ ಕಂಪನಿಯನ್ನ ಸೆಟಪ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಜನರೇಷನ್ ಪ್ಲಾಂಟ್ ನ ಸೆಟಪ್ ಮಾಡ್ತಾರೆ. ಸೊ ಹಾಗಾಗಿ ಈ ಕಂಪನಿಯನ್ನ ಇವರು ನೋಕಿಯಾ AB ಅಂತ ಕರೀತಾರೆ ಅವತ್ತಿನ ಮಟ್ಟಿಗೆ. 1960ರಲ್ಲಿ ನೋಕಿಯಾ ಮೊಬೀರಾ ಅನ್ನೋ ಒಂದು ಕಂಪನಿಯನ್ನ ಅಕ್ವೈರ್ ಮಾಡೋದ್ರ ಮೂಲಕ ಮೊಬೈಲ್ ಇಂಡಸ್ಟ್ರಿ ಅಥವಾ ಓವರ್ ಆಲ್ ಟೆಲಿಕಾಂ ಇಂಡಸ್ಟ್ರಿಗೆ ಎಂಟ್ರಿ ಕೊಡುತ್ತೆ. ಅವತ್ತಿನ ಕಾಲಕ್ಕೆ ರೇಡಿಯೋ ಟೆಕ್ನಾಲಜಿ ಹೊಂದಿರತಕ್ಕಂತಹ ರೇಡಿಯೋ ಟೆಲಿಫೋನ್ಸ್ ಗಳು ಅಂದ್ರೆ 10 kg ವೇಟ್ ಇರತಕ್ಕಂತಹ ಫೋನ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಕಂಪನಿ ಮೊಬೀರಾ ಆಗಿತ್ತು. ಬಟ್ ನೋಕಿಯಾ ಇದನ್ನ ಅಕ್ವೈರ್ ಮಾಡಿದ್ಮೇಲೆ ಇನೋವೇಷನ್ ನ ಸ್ಟಾರ್ಟ್ ಮಾಡುತ್ತೆ. ಕಾಂಪ್ಯಾಕ್ಟ್ ಮಾಡಕ್ಕಾಗತ್ತಾ, ಇದನ್ನ ವೇಟ್ ನ ಕಡಿಮೆ ಮಾಡಕ್ಕಾಗತ್ತಾ, ಇದನ್ನ ಎಲ್ರಿಗೂ ತಲುಪಿಸಕ್ಕಾಗತ್ತಾ ಅನ್ನೋ ಒಂದು ಯೋಚನೆಯಿಂದ 1982ರಲ್ಲಿ 10 kg ವೇಟ್ ಬರ್ತಕ್ಕಂತಹ ಮೊಬೀರಾ ಸೆನೆಟೋರ್ ಅನ್ನೋ ಕಾರ್ ಟೆಲಿಫೋನ್ ಅನ್ನ ಲಾಂಚ್ ಮಾಡುತ್ತೆ. ಅದಾದ್ಮೇಲೆ ಇಮಿಡಿಯೇಟ್ಲಿ 1984ರಲ್ಲಿ ಮೊಬೀರಾ ಟಾಕ್ ಮ್ಯಾನ್ ಅನ್ನೋದನ್ನ 5 kg ಕಡಿಮೆ ಮಾಡೋದ್ರ ಮೂಲಕ ಅಂದ್ರೆ 5 kg ಇಳಿಸ್ತಾರೆ. ಬಟ್ ಇದು ಕೂಡ ಒನ್ ಆಫ್ ದ ಪೋರ್ಟೇಬಲ್ ಆಗಿತ್ತು, ಬಟ್ ಕಾರಲ್ಲಿ ತಗೊಂಡು ಹೋಗ್ತಕ್ಕಂತಹ ಒಂದು ಟೆಲಿಫೋನ್ ಆಗಿತ್ತು. ಇದಾದ್ಮೇಲೆ ಬರ್ತಕ್ಕಂಥದ್ದೇ 1987 ಮೊಬೀರಾ ಸೆಟಿ ಮ್ಯಾನ್ ಅನ್ನೋದು, ಅಂದ್ರೆ ಹ್ಯಾಂಡ್ ಫೋನ್ ಅಂತ ಹೇಳ್ಬೋದು, ಎಲ್ಲರೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಗೊಂಡು ಹೋಗ್ತಕ್ಕಂತಹ ಫೋನು. ಈ ಫೋನ್ ಅನ್ನ ಲಾಂಚ್ ಮಾಡುತ್ತೆ. ಇದು ಒನ್ ಆಫ್ ದ ಮೇಜರ್ ಹಿಟ್ ಆಗಿ ಕನ್ವರ್ಟ್ ಆಗುತ್ತೆ ನೋಕಿಯಾಗೆ ಆ ಒಂದು ಸಮಯದಲ್ಲಿ. ಬೈ ದಿಸ್ ಟೈಮ್ ಆಲ್ರೆಡಿ ನೋಕಿಯಾ 1G ಮೇಲೆ ಕೆಲಸ ಮಾಡ್ತಾ ಇತ್ತು. ಇವತ್ತು ನಾವೆಲ್ಲ 4G 3G ಯೂಸ್ ಮಾಡ್ತಾ ಇದೀವಿ. ಬಟ್ ಅವತ್ತಿನ ಕಂಡೀಷನ್ಗೆ ಫಸ್ಟ್ GSM ಫೋನ್ ನ ಮೇಲೆ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿ ನೋಕಿಯಾಗೆ ತಲುಪುತ್ತೆ 1991. ಫಿನ್ಲ್ಯಾಂಡಿನ PM ಆಗಿರ್ತಕ್ಕಂಥ ಹ್ಯಾರಿ ಹೆಲ್ಕೋರಿ ಅವರು ನೋಕಿಯಾ ಲಾಂಚ್ ಮಾಡಿರ್ತಕ್ಕಂತಹ ಮೊದಲನೆಯ GSM ಫೋನ್ ಇಂದ ಫಸ್ಟ್ ವರ್ಲ್ಡ್ GSM ಕಾಲ್ ಅನ್ನ ಮಾಡ್ತಾರೆ. ಇದು ಒನ್ ಆಫ್ ದ ಮೇಜರ್ ನ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ ಅವತ್ತಿನ ಕಂಡೀಷನ್ಗೆ. ಗೆಸ್ ವಾಟ್, ಇಮಿಡಿಯೇಟ್ಲಿ ನೋಕಿಯಾ GSM ಫೋನ್ಸ್ ಗಳು ಇಮ್ಯಾಜಿನ್ ಮಾಡಕ್ ಆಗದಿರೋ ಲೆವೆಲ್ ಗೆ ಸೇಲ್ ಆಗಕ್ಕೆ ಶುರು ಆಗುತ್ತೆ. ಇದಾಗಿ ಇಮಿಡಿಯೇಟ್ ನೆಕ್ಸ್ಟ್ ವರ್ಷಕ್ಕೇನೆ 1011 ಸೀರೀಸ್ ಅನ್ನ ಲಾಂಚ್ ಮಾಡುತ್ತೆ. ಮೊದಲನೆಯ ಫೋನ್ ಆಗಿರುತ್ತೆ ಇದು. ವರ್ಲ್ಡ್ ಅಲ್ಲೇನೆ SMS ಫೆಸಿಲಿಟಿನ ಹೊಂದಿರತಕ್ಕಂಥದ್ದು. ಇದಾದ್ಮೇಲೆ ಅತಿ ದೊಡ್ಡ ಟ್ವಿಸ್ಟ್ 1994ರಲ್ಲಿ ಬರುತ್ತೆ. ಬಿಕಾಸ್ ಈ ಟೈಮ್ ಅಲ್ಲಿ 2100 ಒಂದು ಸೀರೀಸ್ ಅನ್ನ ಫೀಚರ್ಡ್ ಫೋನ್ ಅನ್ನ ಲಾಂಚ್ ಮಾಡುತ್ತೆ. ಇಲ್ಲಿವರೆಗೂ ನಾರ್ಮಲ್ ಫೋನ್ಸ್ ಗಳಿತ್ತು, ಬಟ್ ಇದಾದ್ಮೇಲೆ ಬಂದಂತದ್ದು ಫೀಚರ್ಡ್ ಫೋನ್ಸ್ ಗಳು. ಜನ ವಾವ್ ಅಂದ್ಬಿಡ್ತಾರೆ. ಇಡೀ ಪ್ರಪಂಚದಲ್ಲೇನೆ ಸುದ್ದಿ ಮಾಡಕ್ ಶುರು ಮಾಡುತ್ತೆ ನೋಕಿಯಾ. 1994ರಿಂದ 1998 ಬರೀ 4 ವರ್ಷದಲ್ಲಿ 1 ಬಿಲಿಯನ್ ಇದ್ದಂತಹ ಸೇಲ್ ಆಲ್ಮೋಸ್ಟ್ 4 ಬಿಲಿಯನ್ ವರೆಗೂ, ಅಂದ್ರೆ 4 ಟೈಮ್ಸ್ ಗ್ರೋತ್ ನೋಕಿಯಾಗೆ ಸಿಗುತ್ತೆ. ಆಲ್ರೆಡಿ ಬೆಳೆದಿರ್ತಕ್ಕಂತಹ ದೇಶಗಳಲ್ಲಿ ತಮ್ಮ ಪೊಸಿಷನ್ ನ ಇಂಪ್ರೂವ್ ಮಾಡ್ಕೊಂಡಿದ್ರು. ಬೆಳೀತಾ ಇರ್ತಕ್ಕಂತಹ ದೇಶಗಳು ರಷ್ಯಾ ಇರ್ಬೋದು, ಇಂಡಿಯಾ ಇರ್ಬೋದು ಅಥವಾ ಚೀನಾ ಇರ್ಬೋದು, ಈ ರೀತಿ
ಇರ್ತಕ್ಕಂಥ ದೇಶಗಳನ್ನು ತಮ್ಮ ಎಂಟ್ರಿಯನ್ನ ಕೊಡೋಣ ಮೊಬೈಲ್ ಇಂಡಸ್ಟ್ರಿ ಅಂತ ಹೇಳ್ಕೊಂಡು 2003ರಲ್ಲಿ ನನಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ಅಥವಾ ಬಹಳ ಫೇವರೇಟ್ ಆಗಿರ್ತಕ್ಕಂಥ ಫೋನು 1100 ಲಾಂಚ್ ಮಾಡ್ತಾರೆ. ಈ ಫೋನು ಇಮ್ಮಿಡಿಯೇಟ್ ಹಿಟ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ. 70% ನಷ್ಟು ಮಾರ್ಕೆಟ್ ಶೇರ್. ಅಂದ್ರೆ ಯಾವ್ದಾರ ಸ್ಟೋರ್ ಅಲ್ಲಿ ಹೋಗಿ ನಾವು ಕೇಳ್ತೀವಿ ಅಂತಂದ್ರೆ ಔಟ್ ಆಫ್ 10 7 ಫೋನ್ಸ್ 1100 ಇರೋ ಲೆವೆಲ್ಗೆ ಬಂದ್ಬಿಡುತ್ತೆ. ಇಂಡಿಯಾದಲ್ಲಿ 70% ನಷ್ಟು ಮೊಬೈಲ್ ಮಾರ್ಕೆಟ್ ಶೇರ್ ನ ಅಕ್ವೈರ್ ಮಾಡುತ್ತೆ 1100 ಲಾಂಚ್ ಮೂಲಕ. ಬೈ 2007 ಯಾರೂನು ಇಮ್ಯಾಜಿನ್ ಮಾಡೋಕೆ ಆಗದಿರೋ ಲೆವೆಲ್ಗೆ, ಅಂದ್ರೆ ಊಹೆನೆ ಮಾಡ್ಕೊಳ್ಳೋಕೆ ಆಗದಿರೋ ಲೆವೆಲ್ಗೆ ನೋಕಿಯಾ ಬೆಳೆದು ನಿಂತ್ಕೊಳ್ಳುತ್ತೆ. ಕಾಂಪಿಟೇಷನ್ ಇಲ್ಲ ಅನ್ನೋ ಒಂದು ಪರಿಸ್ಥಿತಿನ ತಲುಪಿಬಿಡುತ್ತೆ ನೋಕಿಯಾ. ಬಟ್ ಸ್ಟೋರಿಲಿ ಆಕ್ಚುಯಲ್ ಟ್ವಿಸ್ಟ್ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಕ್ಕಂಥದ್ದು. 29 ಜೂನ್ 2007 ಈ ವಿಷಯ ನಡೆಯುತ್ತೆ. This is a day I've been looking forward to for 2.5 years. This is one device. And we are calling it iPhone. ಸ್ಟೀವ್ ಜಾಬ್ಸ್ ಐಫೋನ್ ಅನ್ನ ಲಾಂಚ್ ಮಾಡ್ತಾರೆ ಜೂನ್ 2007ರಲ್ಲಿ. ಇಲ್ಲಿಂದ ಪತನ ಸ್ಟಾರ್ಟ್ ಆಗುತ್ತೆ. ಐಫೋನ್ ಲಾಂಚ್ ಆಗ್ಬಿಡ್ತು. ಇಮಿಡಿಯೇಟ್ ನೆಕ್ಸ್ಟ್ ವರ್ಷಕ್ಕೇನೆ ಗೂಗಲ್ ಸುಮ್ಮನೆ ಕೂತ್ಕೊಳ್ಳುತ್ತಾ, ಗೂಗಲ್ ಕೂಡ ಅವರ ಆಂಡ್ರಾಯ್ಡ್ OS ಅನ್ನ ಮಾರ್ಕೆಟ್ ಅಲ್ಲಿ ಬಿಡುತ್ತೆ. ಯಾವ ರೀತಿ ಮಾರ್ಕೆಟ್ ಅನ್ನ ಅಕ್ವೈರ್ ಮಾಡ್ತೋ, ಯಾವ ರೀತಿ ನೋಕಿಯಾ ಬೆಳೆದು ನಿಂತ್ಕೊಳ್ತೋ, ಅದರ ಡಬಲ್ ಸ್ಪೀಡ್ ಅಲ್ಲಿ ಬೀಳೋಕ್ ಶುರು ಆಗುತ್ತೆ, ಪತನ ಶುರು ಆಗುತ್ತೆ. ಬಟ್ ನಾನು ಆಲ್ರೆಡಿ ಹೇಳಿದೆ, ವರ್ಲ್ಡ್ ಇನ ಬ್ರೈಟೆಸ್ಟ್ ಮೈಂಡ್ಸ್ ಗಳನ್ನ ಹೊಂದಿದ್ದಂತಹ ಕಂಪನಿ. ಅಷ್ಟೇ ಅಲ್ಲ, ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇನೋವೇಷನ್ ಲ್ಯಾಕ್ ಆಗಿರಲ್ಲ. ಸೊ ಇನೋವೇಷನ್ ಇಲ್ಲ ಅಂತಲ್ಲ ನೋಕಿಯಾ, ಇಡೀ ಮೊಬೈಲ್ ಇಂಡಸ್ಟ್ರಿಯಲ್ಲಿ ಇನೋವೇಷನ್ ಅನ್ನೋದನ್ನ ತಗೊಂಡ್ಬಂದಿದ್ದೆ ನೋಕಿಯಾ. ಸೊ ಇನೋವೇಷನ್ ಇಲ್ಲ ಅಂತ ಅಲ್ಲ, ಯಾವ ಕೊರತೆನೂ ಇಲ್ಲದೆ ಇರತಕ್ಕಂತಹ ಕಂಪನಿ, ಎಲ್ಲಾ ತರದ ಪವರ್ ಇದ್ದಂತಹ ಕಂಪನಿ ಕೊನೆಗೆ ಈ ಕಾಂಪಿಟೇಷನ್ ಅಲ್ಲಿ ಹಿಂದೆ ಉಳ್ಕೊಳ್ಳೋದಷ್ಟೇ ಅಲ್ಲ, ಇವತ್ತಿನ ಮಟ್ಟಿಗೆ ನಮ್ಮೆಲ್ಲರಿಂದನೂ ದೂರ ಆಗೋಗಿದೆ. ಸೊ ಇಲ್ಲಿ ಹುಟ್ಟತಕ್ಕಂತಹ ಯಕ್ಷ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಷ್ಟೆಲ್ಲಾ ಪವರ್ ಇದ್ದಂತಹ ಕಂಪನಿ ಫೇಲ್ ಆಗಿದ್ದಾದ್ರೂ ಯಾಕೆ? ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ಮಿಸ್ಟೇಕ್ ಏನು ಅಂದ್ರೆ ಓವರ್ ಕಾನ್ಫಿಡೆನ್ಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ನಾವು ಒಂದು ಬಿಸ್ನೆಸ್ ಸಕ್ಸಸ್ ಆಗಿದೆ ಅಥವಾ ಏನೋ ನಮ್ಗೆ ಸಿಕ್ಕಿದೆ ಅಂತಂದ್ರೆ ತುಂಬಾ ಹಿಮ್ಮೆ ಆಗ್ಬಿಟ್ಟು ಅದನ್ನ ನಮ್ಮ ತಲೆಗೆ ಏನಾರು ಹಾಕೊಂಡ್ಬಿಟ್ರೆ ನಾವು ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅಂದ್ರೆ ಗಮನ ಕೊಡಲ್ಲ. ನೋಕಿಯಾದಲ್ಲೂ ಇದೇ ಆಗಿದ್ದು. ತನ್ನ ಸುತ್ತಮುತ್ತ ಆಗ್ತಾ ಇರತಕ್ಕಂತ ಚಿಕ್ಕ ಪುಟ್ಟ ಬದಲಾವಣೆಗಳಿಂತೂ ಅದನ್ನ ಗಮನಿಸೋದನ್ನ ನಿಲ್ಲಿಸ್ಬಿಡುತ್ತೆ ನೋಕಿಯಾ. ಬಿಕಾಸ್ ಎನಿವೇ ನಾವು ಮಾರ್ಕೆಟ್ ಶೇರ್ ನ ತಗೊಂಡ್ಬಿಟ್ಟಿದೀವಲ್ಲ, ಮಾರ್ಕೆಟ್ ಅಲ್ಲಿ ನಾವೇ ಲೀಡರ್, ನಮ್ಮನ್ನು ಬಿಟ್ರೆ ಯಾರಿದ್ದಾರೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನೋಕಿಯಾ ನಿಂತ್ಕೊಂಡಿತ್ತು ಅವತ್ತಿನ ಕಂಡೀಷನ್ಗೆ. ಈ ಓವರ್ ಕಾನ್ಫಿಡೆನ್ಸ್ ನೋಕಿಯಾಗೆ ಮುಳುವಾಗುತ್ತೆ ಬರ್ತಕ್ಕಂತ ದಿನದಲ್ಲಿ. ತನ್ನ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ನೋಕಿಯಾ. ಸುತ್ತಮುತ್ತ ಆಗದೆ ಇರತಕ್ಕಂತ ಅಥವಾ ಆಗ್ತಾ ಇರತಕ್ಕಂತ ಚೇಂಜಸ್ ಅನ್ನ ಅಬ್ಸರ್ವ್ ಮಾಡಿದೆ. ಇದೇ ಒನ್ ಆಫ್ ದ ಮೇಜರ್ ಮಿಸ್ಟೇಕ್ ಅಂತ ಹೇಳ್ಬೋದು, ಬಿಹೇವಿಯರಲ್ ವೈಸಸ್ ಅಂತ ಹೇಳೋದಾದ್ರೆ. ಬಟ್ ಇದಾದ್ಮೇಲೆ ಬರ್ತಕ್ಕಂತ ಕ್ರಿಟಿಕಲ್ ರೀಸನ್ ನಾವು ಅರ್ಥ ಮಾಡ್ಕೋಬೇಕು. ತುಂಬಾ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ಬೋದು ಇದು. ಆಪಲ್ ಲಾಂಚ್ ಮಾಡುತ್ತೆ, ಬಟ್ ಆಪಲ್ ಇಂಡಿವಿಜುವಲ್ ಆಗಿ ಅವ್ರದೇ OS ಅನ್ನ ಲಾಂಚ್ ಮಾಡಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಪ್ರೀಮಿಯಂ ಫೋನ್ ಆಗಿ ನಿಂತ್ಕೊಂಡಿದೆ. ಜನಗಳು ಒಂದ್ಸತಿ ಐಫೋನ್ ಪ್ರಾಡಕ್ಟ್ ತಗೊಂಡ್ರು ಅಂತಂದ್ರೆ ಆಲ್ರೆಡಿ ಮತ್ತೆ ಬೇರೆ ಪ್ರಾಡಕ್ಟ್ ಗೆ ಅವ್ರು ಶಿಫ್ಟ್ ಆಗ್ತಕ್ಕಂಥ ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ. ದ ರೀಸನ್ ಈಸ್ ಎಕೋ ಸಿಸ್ಟಮ್. ಯಾವುದೇ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಈಗ ಏರ್ಟೆಲ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕಂಪನೀಸ್ಗಳು ಯಾವುದೇ ಕಂಪನಿಗಳಿದೆ ಅಂತಂದ್ರೂ ಅವ್ರು ಬರೀ ಒಂದು ಪ್ರಾಡಕ್ಟ್ ಅನ್ನ ನಿಮ್ಗೆ ಸೆಲ್ ಮಾಡಲ್ಲ. ನಮ್ಮ ಲೈಫ್ ಸ್ಟೈಲ್ಗೆ ರಿಕ್ವೈರ್ಮೆಂಟ್ ಇರತಕ್ಕಂತಹ ಬೇರೆ ಬೇರೆ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳನ್ನ ಆಸ್ ಎ ಎಕೋ ಸಿಸ್ಟಮ್ ನಮಗೆ ಸೆಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಈಗ ಐಫೋನ್ ನಾವು ತಗೊಂಡ್ವಿ ಅಂತಂದ್ರೆ ಐಫೋನ್ ಸುತ್ತಮುತ್ತ ಇರತಕ್ಕಂಥದ್ದೇನು ಐಪ್ಯಾಡ್ ಇರ್ಬೋದು, ಮ್ಯಾಕ್ ಬುಕ್ ಇರ್ಬೋದು, ವಾಚ್ ಇರ್ಬೋದು, ಎಲ್ಲಾ ಒಂದು ವಿಷಯಕ್ಕೂ ಬೇಕಾಗಿರ್ತಕ್ಕಂತಹ ಎಲೆಕ್ಟ್ರಿಕ್ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡುತ್ತೆ ಇವತ್ತಿನ ಮಟ್ಟಿಗೆ ಐಫೋನ್. ಸೊ ಇದನ್ನ ಏರ್ಟೆಲ್ ಗಂತಾನು ಕಂಪೇರ್ ಮಾಡಬಹುದು. ಏರ್ಟೆಲ್ ಇವತ್ತಿನ ಕಂಡೀಷನ್ ಒಂದು ಸಿಮ್ ಮೂಲಕ ಬೇರೆ ಬೇರೆ ರೀತಿಯಾದಂತಹ ಸರ್ವಿಸಸ್ ಗಳನ್ನ, ಡಿಜಿಟಲ್ ಸರ್ವಿಸಸ್ ಗಳನ್ನ ಇವತ್ತಿನ ಮಟ್ಟಿಗೆ ಆಸ್ ಎ ಎಕೋ ಸಿಸ್ಟಮ್ ನಮಗೆ ಕೊಡುತ್ತೆ. ನೋಕಿಯಾ ಒಂದ್ ಕಾಲಕ್ಕೆ ಬೆಳೆದಿತ್ತು, ಬಟ್ ಬೆಳೆದಿರೋದಲ್ಲಿ ಫೀಚರ್ಡ್ ಫೋನ್ಸ್ ಗಳಲ್ಲಿ ಬೆಳೆದಿತ್ತು. ಬಟ್ ಬೇರೆ ರೀತಿಯಾದಂತಹ ಎಕೋ ಸಿಸ್ಟಮ್ಸ್ ಗಳು ನೋಕಿಯಾದಲ್ಲಿ ಇಲ್ಲದೆ ಇರೋದು ಕೂಡ ಒನ್ ಆಫ್ ದ ಮೇಜರ್ ರೀಸನ್ ಅಂತ ಹೇಳ್ಬೋದು. ಬಟ್ ಇಲ್ಲೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದ್ರೆ, ನೋಕಿಯಾಗೆ ಚಾನ್ಸ್ ಇತ್ತು ಅಂದ್ರೆ ಆಂಡ್ರಾಯ್ಡ್ ಗೆ ಹೋಗ್ತಕ್ಕಂತಹ ಚಾನ್ಸ್ ಇತ್ತು. iOS ಅಂತೂ ಚಾನ್ಸ್ ಇಲ್ಲ, ಬಿಕಾಸ್ ಅವ್ರು ಕೊಡಲ್ಲ. ಅಟ್ಲೀಸ್ಟ್ ಆಂಡ್ರಾಯ್ಡ್ ಗೆ ಶಿಫ್ಟ್ ಆಗ್ತಕ್ಕಂಥ ಚಾನ್ಸ್ ಇತ್ತು. ಬಟ್ ಸ್ಟಿಲ್ ನೋಕಿಯಾ ಆ ಒಂದು ಕೆಲಸವನ್ನ ಮಾಡಲಿಲ್ಲ. ಇವ್ರಿಗೆ ಇರ್ತಕ್ಕಂಥ ಸಿಂಬಯನ್ನು ಅಥವಾ ಮೀಗೋ ಒಂದು ಸಾಫ್ಟ್ವೇರ್ ನ ಇಟ್ಕೊಂಡು ಕುತ್ಕೊಂಡ್ಬಿಟ್ರು ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ. ಯಾಕೆ? ಫೇಲ್ಯೂರ್ ಟು ಅಡಾಪ್ಟ್. ಸೊ ಹೊಸ ವಿಷಯಗಳು ನಮ್ಮ ಎದುರುಗಡೆ ಬಂದಿದೆ ಅಂತ ಅಂದ್ರೆ ಅದನ್ನ ಇಮಿಡಿಯೇಟ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಯಾವುದೇ ಒಂದು ಕಂಪನಿ ಚಿಕ್ಕದಿದ್ದಾಗ ಓಕೆ, ಬಟ್ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದ್ಬಿಟ್ಟಿದೆ ಅಂತಂದ್ರೆ ಆಟೋಮೆಟಿಕಲಿ ಅವರಿಗೆ ಪ್ರೆಷರ್ಸ್ಗಳು ಕ್ರಿಯೇಟ್ ಆಗಕ್ಕೆ ಶುರು ಆಗುತ್ತೆ. ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಅಂತಾನು ಹೇಳ್ತಾರೆ. ಅಂದ್ರೆ ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಅಂದ್ರೆ ಬೇಸಿಕಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷಯವನ್ನ, ನಮ್ಮಲ್ಲಿ ಇರ್ತಕ್ಕಂಥ ವಿಷಯವನ್ನ ಪ್ರಾಪರ್ ವೇದಲ್ಲಿ ಡಿಫೈನ್ ಮಾಡಲಿಲ್ಲ ಎಂಡ್ ಪ್ರಾಡಕ್ಟ್ ವರ್ಗುನು ಅಂತ ಅಂದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಈ ರೀತಿಯಾದಂಥ ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಹಾಗೆ ಓವರ್ ಆಲ್ ಅಡಾಪ್ಷನ್ ಏನಿದೆಯೋ, ಇಮಿಡಿಯೇಟ್ ಬಂದಿರತಕ್ಕಂಥ ಚೇಂಜಸ್ ಗಳಿಗೆ ಅಡಾಪ್ಟ್ ಆಗ್ತಾ ಇರತಕ್ಕಂಥದ್ದು ಕೂಡ ಒನ್ ಆಫ್ ದ ಮೇಜರ್ ಕಾರಣ ಆಗಿದೆ ನೋಕಿಯಾ ಫೇಲ್ ಆಗ್ಲಿಕ್ಕೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಮೇಜರ್ ಕ್ರಿಟಿಕಲ್ ರೀಸನ್ ಏನು ಅಂದ್ರೆ, ಇನೋವೇಷನ್ ಮಾಡ್ಲಿಕ್ಕೆ ಫೇಲ್ ಆಗುತ್ತೆ ನೋಕಿಯಾ. ಬಿಕಾಸ್ 2000 ಟೈಮಲ್ಲಿ ಇವ್ರಿಗೆ ಇರ್ತಕ್ಕಂಥ ಡಿಮ್ಯಾಂಡ್ ಏನಿದೆಯೋ ತುಂಬಾ ದೊಡ್ಡ ಮಟ್ಟಿಗೆ ಡಿಮ್ಯಾಂಡ್ ಇತ್ತು ಇವರಿಗೆ. ಆ ಡಿಮ್ಯಾಂಡ್ ಇರೋದ್ರಿಂದ ಪ್ರೊಡಕ್ಷನ್ ಕಡೆಗೆ ಜಾಸ್ತಿ ಗಮನ ಹರಿಸುತ್ತೆ ನೋಕಿಯಾ, ಇನೋವೇಷನ್ ಕಡೆಗೆ ಅಲ್ಲ. ಇನೋವೇಷನ್ ಲ್ಯಾಕಿಂಗ್ ಅಂತ ಹೇಳ್ತಾ ಇಲ್ಲ, ಇನೋವೇಷನ್ ತಂದಿರ್ತಕ್ಕಂಥವ್ರೆ ಇವರು. ಬಟ್ ಇನೋವೇಷನ್ ಮಾಡೋಕೆ ಪುರ್ಸೊತ್ತೆ ಇಲ್ದವ್ರ ಲೆವೆಲ್ಗೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನೋಕಿಯಾ. ಇದು ಒನ್ ಆಫ್ ದ ಮೇಜರ್ ರೀಸನ್ ಅಂತ ಹೇಳ್ಬೋದು ನೋಕಿಯಾ ಫೇಲ್ ಆಗ್ಲಿಕ್ಕೆ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ಕಾರಣ ಫೇಲ್ ಟು ಮಾರ್ಕೆಟ್ ಅಂತ ಹೇಳ್ಬೋದು.
ಯಾವುದೇ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಎನಿ ಪ್ರಾಡಕ್ಟ್ ಇರ್ಬೋದು, ಬಿಹೇವಿಯರಲ್ ಶಿಫ್ಟ್ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಬರುತ್ತೆ. ಒಂದೇ ರೀತಿಯಾದಂಥ ಪ್ರಾಡಕ್ಟ್ನ ಯೂಸ್ ಮಾಡಲಿಕ್ಕೆ ಜನ ಇಷ್ಟಪಡಲ್ಲ. ಬೇರೆ ಬೇರೆ ರೀತಿಯಾದಂಥ ಎಸ್ಪೆಷಲಿ ಬೇರೆ ಆಪ್ಷನ್ಸ್ಗಳು ಅವೈಲೇಬಲ್ ಇದ್ದಾಗ ಡೆಫಿನೆಟ್ಲಿ ಜನಗಳು ಬೇರೆ ಬೇರೆ ರೀತಿಯಾದಂಥ ಆಪ್ಷನ್ಸ್ಗಳನ್ನ ಟ್ರೈ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಲೈಕ್ ಐಫೋನ್ ಲಾಂಚ್ ಮಾಡಿದಾಗ ಐಫೋನ್ ಪ್ರೀಮಿಯಮಿಟಿ ಏನಿತ್ತು ಆಬ್ವಿಯಸ್ಲಿ ತುಂಬಾ ಜನಗಳಿಗೆ ಇಷ್ಟ ಆಗೋಕೆ ಶುರು ಆಗುತ್ತೆ. ಆ ಪ್ರೀಮಿಯಾಟಿನೇ ಎಕ್ಸ್ಪೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ ನೋಕಿಯಾ ಕಡೆಯಿಂದ. ಬಟ್ ನೋಕಿಯಾ ತನ್ನ ಪ್ರಾಡಕ್ಟ್ ಏನಿದೆಯೋ, ನನ್ನ ಪ್ರಾಡಕ್ಟ್ ಗಟ್ಟಿಯಾಗಿದೆಯಪ್ಪ, ಟೆಕ್ನಾಲಜಿ ಎಲ್ಲ ಬೇಡ, ನನ್ನ ಪ್ರಾಡಕ್ಟ್ ಗಟ್ಟಿ ಇದೆ, ಅದನ್ನ ಬೇಕಾದ್ರೆ ತೆಗೆದು ಹೋಗಿದ್ರು ಕೂಡ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಮತ್ತೆ ವಾಪಸ್ ನೀವು ಇದನ್ನ ಯೂಸ್ ಮಾಡಬಹುದು, ಸ್ಟ್ರಾಂಗ್ ಪ್ರಾಡಕ್ಟ್ ಅಂತ ಹೇಳ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾರೆ. ಟೆಕ್ನಾಲಜಿ ಕಡೆಗೆ ಗಮನ ಹರಿಸೋದನ್ನ ಕಡಿಮೆ ಮಾಡ್ತಾರೆ. 2006ರಲ್ಲಿ ವೈಸ್ ಪ್ರೆಸಿಡೆಂಟ್ ಹಾಗೆ ಚೀಫ್ ಡಿಸೈನ್ ಆಗಿರತಕ್ಕಂತಹ ಫ್ರಾಂಕ್ ನುವಾವೋ ಅನ್ನೊಬ್ಬ ವ್ಯಕ್ತಿ ಕಂಪನಿನ ರಿಸೈನ್ ಮಾಡ್ತಾರೆ. ಇವರು ಒಂದ್ ಕಡೆಗೆ ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಅರ್ಜೆಂಟ್ ಆಗಿ ರಿಕ್ವೈರ್ಮೆಂಟ್ ಇರತಕ್ಕಂಥ ಡಿಸಿಷನ್ಸ್ ಗಳನ್ನ ತಗೊಳ್ಳೋದ್ರಲ್ಲಿ ಡಿಲೇ ಮಾಡ್ತಾ ಇತ್ತು. ಇದ್ರ ಮೂಲಕ ತುಂಬಾ ಆಪರ್ಚುನಿಟೀಸ್ ಗಳನ್ನ ನಾವು ಕಳ್ಕೊಂಡ್ವಿ ಅಂತ ಹೇಳ್ಕೊಂಡು. ಅಷ್ಟೇ ಅಲ್ಲ, 2006ರಿಂದ 2009ರ ಟೈಮ್ ಅಲ್ಲಿ ಚೀಫ್ ಡಿಸೈನರ್ ಆಗಿದ್ದಂತಹ, ನೋಕಿಯಾದಲ್ಲಿ ಚೀಫ್ ಡಿಸೈನರ್ ಆಗಿದ್ದಂತಹ ಅಲ್ಸ್ಟೈರ್ ಕರ್ಟಿಸ್ ಅನ್ನೋ ವ್ಯಕ್ತಿನೂ ಕೂಡ ಹೇಳ್ತಾರೆ, ವಿ ವರ್ ಸ್ಪೆಂಡಿಂಗ್ ಮೋರ್ ಟೈಮ್ ಫೈಟಿಂಗ್ ಪಾಲಿಟಿಕ್ಸ್ ದ್ಯಾನ್ ಡೂಯಿಂಗ್ ಡಿಸೈನ್ ಅಂತ ಹೇಳ್ಕೊಂಡು. ಇದ್ರ ಮೂಲಕ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಪ್ರಾಪರ್ ಕೋಆರ್ಡಿನೇಷನ್ ಇರಲಿಲ್ಲ. ಇನ್ಫ್ಯಾಕ್ಟ್ ಬ್ರೈಟೆಸ್ಟ್ ಮೈಂಡ್ಸ್ ಗಳಿದ್ರು ಕೂಡ ಅವರನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಕ್ಕಂಥ ಕೆಪಬಿಲಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಇರಲಿಲ್ಲ ಅನ್ನೋದು ನಮಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದೇ ಕಾರಣಕ್ಕೆ 2006ರಿಂದ 2010ರ ಟೈಮ್ ಅಲ್ಲಿ ನೋಕಿಯಾದಲ್ಲಿದ್ದಂತಹ ಬ್ರೈಟೆಸ್ಟ್ ಮೈಂಡ್ಸ್ ಗಳು, ತುಂಬಾ ಇಂಟೆಲಿಜೆಂಟ್ ಮೈಂಡ್ಸ್ ಗಳು ಹೊರಗಡೆ ಹೋಗ್ತಾರೆ ಕಂಪನಿಯನ್ನ ಬಿಟ್ಬಿಟ್ಟು. ಸೊ ಡಿಸಿಷನ್ ಎಲ್ಲಿ ತಗೋಬೇಕಾಗಿತ್ತು, ಎಫೆಕ್ಟಿವ್ ಡಿಸಿಷನ್ಸ್ ಗಳನ್ನ, ಅರ್ಜೆಂಟ್ ಡಿಸಿಷನ್ಸ್ ಗಳನ್ನ ಅದರಲ್ಲಿ ನೋಕಿಯಾ ಡಿಲೇ ಮಾಡುತ್ತೆ. ಆಟೋಮೆಟಿಕಲಿ ಸುತ್ತಮುತ್ತ ಇದ್ದಂತಹ ಕಂಪನೀಸ್ ಗಳೇನಿದೆಯೋ ನೋಕಿಯಾನ ಹಿಂದೆ ಕಳಿಸ್ಬಿಟ್ಟು ಮುಂದೆ ಮೂವ್ ಆಗ್ಬಿಡುತ್ತೆ. ಇಷ್ಟೆಲ್ಲ ಆದ್ರೂ ನೋಕಿಯಾಗೆ ಒಂದು ಚಾನ್ಸ್ ಇತ್ತು, ಬಿಕಾಸ್ ಇವ್ರ ಹತ್ರ ಪವರ್ ಇತ್ತು, ಮನಿ ಪವರ್ ಆಬ್ವಿಯಸ್ಲಿ ಇತ್ತು. ಸೊ ಬೇರೆ ಒಂದು ವಿಷಯನ ಇನೋವೇಟ್ ಮಾಡಬಹುದಿತ್ತು, ಅಟ್ಲೀಸ್ಟ್ ಆಂಡ್ರಾಯ್ಡ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದಿತ್ತು. ಬಟ್ 2010ರಲ್ಲಿ ನೋಕಿಯಾ ವಾಪಸ್ ಎದ್ದೊಳೋಕೆ ಆಗದೆ ಇರೋ ಲೆವೆಲ್ಗೆ ಹೊಡ್ತಾ ಬೀಳುತ್ತೆ ನೋಕಿಯಾಗೆ. 2010 ನೋಕಿಯಾಗೆ ಸ್ಟೀಫನ್ ಎಲೋಪ್ ಅನ್ನೋ ಒಬ್ಬ ವ್ಯಕ್ತಿ ಸಿಇಒ ಆಗಿ ಜಾಯ್ನ್ ಆಗ್ತಾರೆ. ಈ ಸ್ಟೀಫನ್ ಎಲಾಪ್ ಅವರು 2008ರಿಂದ 2010 ಮೈಕ್ರೋಸಾಫ್ಟ್ ಆಫೀಸ್ ಡಿವಿಷನ್ ಅಲ್ಲಿ ಒನ್ ಆಫ್ ದ ಮೇಜರ್ ಪರ್ಸನ್ ಆಗಿ ವರ್ಕ್ ಮಾಡಿದಂತಹ ವ್ಯಕ್ತಿ. ಇವರು 2010ರಲ್ಲಿ ಜಾಯ್ನ್ ಆಗ್ತಾರೆ ನೋಕಿಯಾಗೆ ಆಸ್ ಅ ಸಿಇಒ. ಗೆಸ್ ವಾಟ್, ಇಲ್ಲಿಂದ ಹಣೆ ಬರಹಾನೇ ಚೇಂಜ್ ಆಗಕ್ಕೆ ಶುರು ಆಗುತ್ತೆ, ನೋಕಿಯಾದ್ದು ಬೇರೆ ಡೈರೆಕ್ಷನ್ ಗೆ ಹೋಗಕ್ಕೆ ಶುರು ಆಗುತ್ತೆ. ಇವರು 2011ರಲ್ಲಿ ಅವತ್ತಿನ ಕಾಲದ ಮೈಕ್ರೋಸಾಫ್ಟ್ ಸಿಇಒ ಸ್ಟೀವ್ ಬ್ಯಾಲ್ಮರ್ ಅವ್ರನ್ನ ಮೀಟ್ ಆಗ್ತಾರೆ. ಅಷ್ಟೇ ಅಲ್ಲ, 2011ರಲ್ಲಿ ನೋಕಿಯಾ ಪಾರ್ಟ್ನರ್ಶಿಪ್ ಅನ್ನ ಅನೌನ್ಸ್ ಮಾಡುತ್ತೆ ಮೈಕ್ರೋಸಾಫ್ಟ್ ಜೋಡಿ. ದಟ್ ಅವರು ಹೊಸ ಒಂದು ವಿಂಡೋಸ್ ಸ್ಮಾರ್ಟ್ ಫೋನ್ ಅನ್ನ ನೋಕಿಯಾ ಮೂಲಕ ಕೊಡಕ್ ಹೋಗ್ತಾ ಇದಾರೆ ಅನ್ನೋ ಒಂದು ಅನೌನ್ಸ್ಮೆಂಟ್ 2011ರಲ್ಲಿ ಬರುತ್ತೆ. ಡಿಸಿಷನ್ ಏನೋ ಚೆನ್ನಾಗಿತ್ತು, ವಾವ್ ಅನಿಸ್ತು ಎಲ್ರಿಗೂ. ವಿಂಡೋಸ್ ಫೋನು ನೋಕಿಯಾದಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಂಡು ತುಂಬಾ ಖುಷಿ ಆಯ್ತು. ಬಟ್ ಈ ಒಂದು ಫೋನು ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಕೊಡೋಕೆ ಫೇಲ್ ಆಯಿತು. ದ ರೀಸನ್ ಇಸ್ ವೆರಿ ಸಿಂಪಲ್, ಕಾಂಪ್ಲೆಕ್ಸಿಟಿ. ಅಂದ್ರೆ ಜಾಸ್ತಿ ಕಾಂಪ್ಲೆಕ್ಸಿಟಿ ಇದನ್ನ ಈ ವಿಂಡೋಸ್ ಫೋನ್ ಯೂಸ್ ಮಾಡೋರಿಗೆ ಗೊತ್ತಿದೆ. ಈ ಕಾಂಪ್ಲೆಕ್ಸಿಟಿ ಜೊತೆಗೇನೆ ವಿಂಡೋಸ್ ಅಲ್ಲಿ ಎಸ್ಪೆಷಲಿ ಈಗ iOS ಇರ್ಬೋದು, ಆಂಡ್ರಾಯ್ಡ್ OS ಇರ್ಬೋದು, ಅದರಲ್ಲೆಲ್ಲ ಓಪನ್ ಸೋರ್ಸ್ ನ ಬಿಟ್ಬಿಟ್ರು ಯಾರಾದ್ರೂ ಹೋಗಿ ಅಪ್ಲಿಕೇಶನ್ಸ್ ಗಳನ್ನ ಡೆವಲಪ್ ಮಾಡಬಹುದಿತ್ತು. ಸೊ ಹಾಗಾಗಿ ಜಾಸ್ತಿ ಜನಗಳು ಅಥವಾ ಡೆವಲಪರ್ಸ್ ಗಳು ಹೊಸ ಅಪ್ಲಿಕೇಶನ್ಸ್ ಗಳನ್ನ ಅಥವಾ ಗೇಮ್ಸ್ ಗಳನ್ನ ಈ ಒಂದು ಸ್ಟೋರ್ಸ್ ಗಳಲ್ಲಿ ಹೊಸ ಅಪ್ಲಿಕೇಶನ್ಸ್ ಗಳನ್ನ ಹಾಕಕ್ಕೆ ಶುರು ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ವಿಂಡೋಸ್ ಸ್ಟೋರ್ ಅಲ್ಲಿ ತುಂಬಾ ಕಡಿಮೆ ಅಪ್ಲಿಕೇಶನ್ಸ್ ಗಳು ಅವೈಲೇಬಲ್ ಇರುತ್ತೆ. ಆ ಟೈಮಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಗಳು ಇರುತ್ತೆ. ಹಾಗಾಗಿ ಜಾಸ್ತಿ ಅಪ್ಲಿಕೇಶನ್ಸ್ ಗಳು ವಿಂಡೋಸ್ ಫೋನ್ ಅಲ್ಲಿ ಅವೈಲೇಬಲ್ ಇರಲ್ಲ. ಸೊ ಇದೇ ಕಾರಣಕ್ಕೆ ಜನಗಳು ಜಾಸ್ತಿ ಒಲವು ಈ ಒಂದು iOS ಹಾಗೆ ಆಂಡ್ರಾಯ್ಡ್ ಕಡೆಗೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಜಸ್ಟ್ 4 ವರ್ಷ 2014ರಲ್ಲಿ $50 ಬಿಲಿಯನ್ ವ್ಯಾಲ್ಯೂ ಇದ್ದಂತಹ ಕಂಪನಿಯನ್ನ $7.2 ಬಿಲಿಯನ್ ಗೆ ಅಕ್ವೈರ್ ಮಾಡುತ್ತೆ ಮೈಕ್ರೋಸಾಫ್ಟ್. ಸೊ ಇಲ್ಲಿ ಗೊತ್ತಾಗ್ತಾ ಇರಬಹುದು ನಿಮ್ಗೆ, 2010ರಲ್ಲಿ ಮೈಕ್ರೋಸಾಫ್ಟ್ ಅಲ್ಲಿ ಕೆಲಸ ಮಾಡಿರುವ ವ್ಯಕ್ತಿ ಸಿಇಒ ಆಗಿ ನೋಕಿಯಾಗೆ ಬರ್ತಾರೆ. 2014ರಲ್ಲಿ ಮೈಕ್ರೋಸಾಫ್ಟ್ ನೋಕಿಯಾನ $50 ಬಿಲಿಯನ್ ಇದ್ದಂತಹ ಕಂಪನಿಯನ್ನ ಬರೀ $7 ಬಿಲಿಯನ್ ಗೆ ಅಕ್ವೈರ್ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಇಶ್ಯೂಸ್ ಗಳಿರ್ಬೋದು, ಅಥವಾ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಡಿಲೇ ಆಗ್ತಾ ಇರತಕ್ಕಂಥದ್ದು ಇರ್ಬೋದು, ಅಡಾಪ್ಷನ್ ನ ಡಿಲೇ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲಾ ಕಾರಣಗಳನ್ನ ಸೇರಿ ಬೈ 2014-15 ಅಷ್ಟೊತ್ತಿಗೆ ನೋಕಿಯಾ ಆಲ್ರೆಡಿ ಮೂಲೆ ಸೇರ್ಕೊಂಡ್ಬಿಟ್ಟಿತ್ತು. ಇವತ್ತಿನ ಕಂಡೀಷನ್ಗೆ ಆಲ್ಮೋಸ್ಟ್ ಎಲ್ಲರೂ ಮರ್ತೇ ಬಿಟ್ಟಿದ್ದಾರೆ ನೋಕಿಯಾ ಅನ್ನೋ ಒಂದು ಫೋನ್ ಇದೆ, ನೋಕಿಯಾನ ನಾವು ಯೂಸ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇವತ್ತಿನ ಕಾಲಕ್ಕೆ ಕಡಿಮೆ ಆಗೋಗಿದೆ. ಒಂದು ಕಾಲದಲ್ಲಿ ಯಾರೂ ಕಾಂಪಿಟೇಷನ್ ಇಲ್ಲ ಅಪ್ಪ, ಮೊನೋಪೋಲಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದಂತಹ ನೋಕಿಯಾ ಇವತ್ತಿನ ಕಾಲಕ್ಕೆ ಮೂಲೆ ಸೇರ್ಕೊಂಡು ಕೂತಿದೆ. ಸೊ ಚಾಣಕ್ಯ ಒಂದ್ ಕಡೆ ಹೇಳ್ತಾರೆ, ನಾವು ನಮ್ಮ ಮಿಸ್ಟೇಕ್ಸ್ ಗಳಿಂದ ಕಲಿತಾ ಇದೀವಿ ಅಂತಂದ್ರೆ ಅದು ಜಾಣತನ ಆಗುತ್ತೆ. ಬಟ್ ಅದೇ ನಾವು ಬೇರೆಯವ್ರ ಮಿಸ್ಟೇಕ್ ಇಂದ ಕಲಿತು ಆ ಮಿಸ್ಟೇಕ್ಸ್ ಅನ್ನ ಮಾಡದೇನೆ ನಾವು ನೆಕ್ಸ್ಟ್ ಲೆವೆಲ್ ಗ್ರೋತ್ ಆದ್ರೆ ಅದು ನಮ್ಮ ಬುದ್ಧಿವಂತಿಕೆ ಆಗಿರುತ್ತೆ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ನೋಕಿಯಾ ಫೇಲ್ಯೂರ್ ಆಗಿದ್ದು ಏನಕ್ಕೆ ಅನ್ನೋದು ನಮ್ಗೆ ಅರ್ಥ ಆಗಿದೆ. ಸೊ ಇದರಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳೇನಪ್ಪ ಅಥವಾ ಬಿಸ್ನೆಸ್ ಲೆಸನ್ಸ್ ಗಳೇನು? ನಂಬರ್ 1, ಬೀಯಿಂಗ್ ಹಂಬಲ್. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಸಕ್ಸಸ್ ಬಂದಿದೆ ಅಂತಂದ್ರೆ ಅದನ್ನ ತಲೆಗೆ ಹಾಕೊಳ್ಳದೇನೆ ನಮ್ಮ ಗ್ರೋತ್ ಕಡೆಗೆ ಗಮನ ಇಡಬೇಕು. ನಮ್ಮ ಸುತ್ತಮುತ್ತ ಆಗ್ತಾ ಇರೋದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಅದ್ರ ಬಗ್ಗೆ ಎಚ್ಚರ ವಹಿಸಿಕೊಂಡು ನಮ್ಮ ಬಿಸ್ನೆಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಆಗಬೇಕು ಅನ್ನೋದನ್ನ ನಾವಿಲ್ಲಿ
ಕಲಿಬಹುದಾಗಿರುತ್ತೆ. ಬಿಕಾಸ್ ಈ ರೀತಿಯಾದಂತಹ ದೊಡ್ಡ ಕಂಪನಿ ಅಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗಿ ಕುಸಿಯುತ್ತೆ ಅಂತಂದ್ರೆ ತಮಾಷೆ ವಿಷಯ ಅಲ್ಲ. ಸೊ ಇದ್ರ ಮೂಲಕ ನಮಗೆ ಅರ್ಥ ಆಗುತ್ತೆ ಬರೀ ಬೆಳೆಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬೆಳೆದಿರ್ತಕ್ಕಂಥ ಬೆಳವಣಿಗೆಯನ್ನ ಸಸ್ಟೈನ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಆಗೋದು ಒನ್ ಆಫ್ ದ ಕ್ರಿಟಿಕಲ್ ಸ್ಟೆಪ್ ಆಗಿರುತ್ತೆ. ಇದಕ್ಕೋಸ್ಕರ ಯಾವುದೇ ಒಂದು ಸಿಚುವೇಶನ್ ಕೂಡ ವಿನಮ್ರತೆಯಿಂದ ಬದುಕೋದು, ಬಿಸ್ನೆಸ್ ವಿಚಾರ ಇರ್ಬೋದು, ಪರ್ಸನಲ್ ವಿಚಾರ ಇರ್ಬೋದು, ವಿನಮ್ರತೆಯಿಂದ ಬದುಕೋದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಹಾಗೆ ಸೆಕೆಂಡ್ ಇಂಪಾರ್ಟೆಂಟ್ ಲರ್ನಿಂಗ್ ಅಂತ ಅಂದ್ರೆ ಆರ್ಟ್ ಆಫ್ ಸೆಲ್ಲಿಂಗ್, ಆರ್ಟ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಯಾವುದೇ ಕಂಪನಿ ಇದ್ರೂ ಕೂಡ ಆ ಪ್ರಾಡಕ್ಟ್ ನ ಜನಗಳವರೆಗೂ ರೀಚ್ ಮಾಡಿಸ್ತಕ್ಕಂತಹ ಮೀಡಿಯಾ ಅಂತ ಅಂದ್ರೆ ಅದು ಮಾರ್ಕೆಟಿಂಗ್ ಆಗಿರುತ್ತೆ. ಐಫೋನ್ ಮಾರ್ಕೆಟಿಂಗ್ ಮಾಡಿದ್ ಯಾವ ರೀತಿ, ತನ್ನ ಆಲ್ರೆಡಿ ಐಪ್ಯಾಡ್ ಈ ರೀತಿ ಅಂತ ಚಿಕ್ಕ ಪುಟ್ಟ ಪ್ರಾಡಕ್ಟ್ಸ್ ಗಳನ್ನ ಆಲ್ರೆಡಿ ಬಿಡಿಯಾಗಿ ಹೊಂದಿತ್ತು ಕಂಪನಿ. ಬಟ್ 2007ರಲ್ಲಿ ಎಲ್ಲಾ ಕಂಬೈನ್ ಮಾಡಿಬಿಟ್ಟು ಐಫೋನ್ ಅನ್ನ ಲಾಂಚ್ ಮಾಡುತ್ತೆ. ಫಸ್ಟ್ ಮಲ್ಟಿ ಟಚ್ ಮೊಬೈಲ್ ಹಾಗೆ ಟೆಕ್ನಾಲಜಿನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇಮಿಡಿಯೇಟ್ಲಿ ಮಾರ್ಕೆಟ್ ನ ಅಕ್ವೈರ್ ಮಾಡುತ್ತೆ ಐಫೋನ್. ಹಾಗಾಗಿ ಯಾವುದೇ ಒಂದು ವಿಷಯದಲ್ಲಿ ನಾವು ಯಾವ ರೀತಿ ನಮ್ಮ ಪ್ರಾಡಕ್ಟ್ ನ ಸೆಲ್ ಮಾಡ್ತಾ ಇದೀವಿ, ಸರ್ವಿಸಸ್ ಅನ್ನ ಕೊಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ರೀಸನ್ ಗೆನೆ ಕೂಕೋ FM ಅಲ್ಲಿ ದ ಸೈನ್ಸ್ ಆಫ್ ಸೆಲ್ಲಿಂಗ್ ಅನ್ನೋ ಬುಕ್ ಸಮರಿ ಇದೆ. ಬುಕ್ ಸಮರಿ ನಮಗೆ ತಿಳಿಸ್ಕೊಡುತ್ತೆ ದ ಸೈನ್ಸ್ ಬಿಹೈಂಡ್ ದ ಸೆಲ್ಲಿಂಗ್, ಅಂದ್ರೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ನಮ್ಮ ಪ್ರಾಡಕ್ಟ್ ಅನ್ನ ಸೆಲ್ ಮಾಡಬೇಕು ಅನ್ನೋದನ್ನ ಅದ್ಭುತವಾಗಿ ನಮ್ಮ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ಆಡಿಯೋ ಬುಕ್ ಇದು. ಇದಷ್ಟೇ ಅಲ್ಲ, 5,000ಕ್ಕಿಂತ ಜಾಸ್ತಿ ಕಂಟೆಂಟ್ ಲೈಬ್ರರಿ ಕೂಕೋ FM ಇವತ್ತಿನ ಮಟ್ಟಿಗೆ ಆಡಿಯೋ ಫಾರ್ಮ್ ಅಲ್ಲಿ ಹೊಂದಿರುತ್ತೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ. ಇವತ್ತಿನ ಕಂಡೀಷನ್ಗೆ ಓವರ್ ಆಲ್ ಆಪಲ್ ಸ್ಟೋರ್ ಇರ್ಬೋದು ಅಥವಾ ಪ್ಲೇ ಸ್ಟೋರ್ ಅಲ್ಲಿ 4.5+ ರೇಟಿಂಗ್ ಹಾಗೆ ಹ್ಯೂಜ್ ನಾನ್ ಫಿಕ್ಷನ್ ಕಂಟೆಂಟ್ ಲೈಬ್ರರಿಯನ್ನ ಹೊಂದಿರತಕ್ಕಂತಹ ಪ್ಲಾಟ್ಫಾರ್ಮ್ ಕೂಕೋ FM. ಕೂಕೋ FM ಭಾರತದ ಲೀಡಿಂಗ್ ಆಡಿಯೋ ಶೋಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇವತ್ತಿನ ಕಂಡೀಷನ್ಗೆ ಸುಮಾರು 5,000ಕ್ಕಿಂತ ಜಾಸ್ತಿ ಅವರ್ಸ್ ಇರತಕ್ಕಂತಹ ಕಂಟೆಂಟ್ ಲೈಬ್ರರಿಯನ್ನ ಕೂಕೋ FM ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಸೊ ಕೂಕೋ FM ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಪರ್ಸನಲ್ ಆಗಿ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಅದ್ಭುತವಾದಂತಹ ಕಂಟೆಂಟ್ ಲೈಬ್ರರಿ ಇದೆ. ನಾನ್ ಫಿಕ್ಷನ್, ಸೆಲ್ಫ್ ಹೆಲ್ಪ್ ಬುಕ್ಸ್ ಗಳು ಅದರದೆಲ್ಲ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಇವತ್ತಿನ ಮಟ್ಟಿಗೆ ಕೇಳಿಸ್ಕೊಳ್ಳಿಕ್ಕೆ ಸಮರಿಗಳು. ಇದನ್ನ ಕೇಳಿಸ್ಕೊಂಡು ನಮ್ಮ ಪರ್ಸನಲ್, ಫಿನಾನ್ಷಿಯಲ್ ಹಾಗೆ ಬಿಸ್ನೆಸ್ ವಿಚಾರದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸುಮಾರು ರೀತಿಯಾದಂತಹ ಪುಸ್ತಕಗಳು ಇವತ್ತಿನ ಮಟ್ಟಿಗೆ ಕೂಕೋ FM ಅಲ್ಲಿ ಅವೈಲೇಬಲ್ ಇರುತ್ತೆ. ಕೂಕೋ FM ಅಪ್ಲಿಕೇಶನ್ ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಅವೈಲೇಬಲ್ ಇರತಕ್ಕಂಥ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಂಟ್ರೆಸ್ಟಿಂಗ್ಲಿ ಕೂಕೋ FM ಅವರು ನನ್ನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು, ನಿಮಗೋಸ್ಕರ ನಿಮ್ಮ ಯೂಸರ್ಸ್ ಗಳಿಗೆ ಅಂದ್ರೆ ಮೊದಲನೇ 250 ಯೂಸರ್ಸ್ ಗಳಿಗೆ 50% ಡೈರೆಕ್ಟ್ ಫ್ಲಾಟ್ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದೀವಿ 1 year ಪ್ಲಾನ್ ಅಲ್ಲಿ ಅಂತ ಹೇಳ್ಕೊಂಡು. ಡೈರೆಕ್ಟ್ ಆಗಿ ಹೋಗಿ ಸಬ್ಸ್ಕ್ರೈಬ್ ಆಗ್ತೀರಾ ಅಂತಂದ್ರೆ 399 ರೂಪಾಯಿಗಳಷ್ಟು ಆಗುತ್ತೆ. ಬಟ್ ನಟರಾಜ್ 50 ಇಲ್ಲಿ ಏನ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯೋ ಈ ಒಂದು ಕೂಪನ್ ಕೋಡ್ ಅನ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಫ್ಲಾಟ್ 50% ಅಂದ್ರೆ 199 ರೂಪೀಸ್ಗೆ ನೀವು 1 year ಪ್ಯಾಕೇಜ್ ಅನ್ನ ಅನ್ಲಾಕ್ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ಕೂಕೋ FM ಅಲ್ಲಿ ಅವೈಲೇಬಲ್ ಇರತಕ್ಕಂತ ಹ್ಯೂಜ್ ಕಂಟೆಂಟ್ ಲೈಬ್ರರಿಯನ್ನ ಎಕ್ಸೆಸ್ ಮಾಡಬಹುದಾಗಿರುತ್ತೆ ಎಂಟೈರ್ 1 year. ಮೇನ್ ಇಂಪಾರ್ಟೆಂಟ್ ಲರ್ನಿಂಗ್ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಿಷಯದಲ್ಲಿ ನಾವು ಯಾರ ಜೋಡಿ ಅಸೋಸಿಯೇಟ್ ಆಗ್ತಾ ಇದೀವಿ ಅಥವಾ ನಾವು ಯಾರ ಜೋಡಿ ಬೆರೀತಾ ಇದೀವಿ ಅನ್ನೋದು ನಮ್ಮ ಗಮನದಲ್ಲಿರಬೇಕು. ಬಿಸ್ನೆಸ್ ಇರ್ಬೋದು, ಪರ್ಸನಲ್ ವಿಚಾರ ಇರ್ಬೋದು, ಡಜನ್ ಮ್ಯಾಟರ್. ಸೊ ಯಾರು ನಮ್ಮ ಹತ್ರ ಬಂದು ಸೇರ್ಕೊಳ್ತಾ ಇದಾರೆ, ನಾವು ಯಾರ ಹತ್ರ ಹೋಗಿ ಸೇರ್ಕೊಳ್ತಾ ಇದೀವಿ ಅನ್ನೋದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಬಿಕಾಸ್ ಒಬ್ಬ ವ್ಯಕ್ತಿಯ ಇಂಟೆನ್ಷನ್ ಸರಿ ಇಲ್ಲ ಅಥವಾ ಉದ್ದೇಶ ಸರಿ ಇಲ್ಲ ಅಂತಂದ್ರೆ ಯಾವ ಲೆವೆಲ್ ಬೇಕಾದ್ರೂ ಅವರು ರೀಚ್ ಆಗ್ಬೋದಾದಂತಹ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಯಾರ ಜೋಡಿ ಕೊಲಾಬರೇಟ್ ಆಗ್ತಾ ಇದೀವಿ ಅಥವಾ ಯಾರು ನಮ್ ಜೋಡಿ ಬಂದು ಸೇರ್ಕೊಳ್ತಾ ಇದಾರೆ ಅನ್ನೋ ಗಮನ ನಮ್ಗೆ ಇರಬೇಕು. ಅದನ್ನ ಗಮನ ಇಟ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ನಾವು ಬೆಳಿಬೇಕು ಅನ್ನೋದನ್ನ ನಾವು ಕಲಿಬಹುದಾಗಿರುತ್ತೆ ನೋಕಿಯಾ ಸ್ಟೋರಿಯಿಂದ. ಇದಷ್ಟೇ ಅಲ್ಲ, ಯಾವುದೇ ಒಂದು ಬಿಸ್ನೆಸ್ ಇದೆ ಅಂತಂದ್ರೆ ಆ ಬಿಸ್ನೆಸ್ ಅಲ್ಲಿ ನಾವು ಆಲ್ರೆಡಿ ಬೆಳೀತಾ ಇದೀವಿ, ಗುಡ್. ಬಟ್ ಬೆಳೀತಾ ಇರೋ ಸಿಚುವೇಶನ್ ನಾವು ಯೋಚನೆ ಮಾಡ್ತಾ ಇರಬೇಕು, ನನ್ನ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ನಾನು ಸ್ಕೇಲ್ ಅಪ್ ಮಾಡಬೇಕು ಅಂತಂದ್ರೆ ಅಥವಾ ಬೆಳೆಸಬೇಕು ಅಂತಂದ್ರೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಗಳಿದೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 100 ರೂಪೀಸ್ ಬಿಸ್ನೆಸ್ ಇದೆಯಪ್ಪ, ಇದನ್ನ ನಾನು ನೆಕ್ಸ್ಟ್ 1 ಲಕ್ಷ ಬಿಸ್ನೆಸ್ ಹೋದ್ರೆ ನಾನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ. ಈ ರೀತಿಯಾದಂತಹ ಪ್ಲಾನ್ಸ್ ಗಳನ್ನ ಮುಂಚೆನೆ ಹೊಂದಿರಬೇಕು. ಪ್ರಾಪರ್ ಪ್ಲಾನ್ ನಲ್ಲಿ ಅಥವಾ ಪ್ರಾಪರ್ ವೇದಲ್ಲಿ ನಮ್ಮ ಕೆಲಸವನ್ನ ಡಿಫೈನ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ನಾವು ಬೆಳಿಬೇಕು ಅಥವಾ ನೆಕ್ಸ್ಟ್ ಲೆವೆಲ್ಗೆ ಮುಂದುವರಿಬೇಕು ಅನ್ನೋ ಪಾಯಿಂಟ್ ಅನ್ನು ಕೂಡ ನಾವು ಕಲಿಬಹುದಾಗಿರುತ್ತೆ ನೋಕಿಯಾ ಸ್ಟೋರಿಯಿಂದ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ ಕೇಸ್ ನಿಮ್ಮಲ್ಲಿ ಯಾರು ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ಬಿಸ್ನೆಸ್, ಫಿನಾನ್ಸ್ ಹಾಗೆ ಪರ್ಸನಲ್ ರಿಲೇಟೆಡ್ ಅಪ್ಡೇಟ್ಸ್ ಗಳು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕು ಅಂದ್ರೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನೀವೇನ್ ಕಲ್ತ್ರಿ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ ಕೇಸ್ ನಿಮಗೆ ಕಂಟೆಂಟ್ ಸಜೆಷನ್ ಇದ್ರೆ ಸರ್ ಈ ಒಂದು ವಿಷಯನ ಕವರ್ ಮಾಡಿ ಸರ್ ನೆಕ್ಸ್ಟ್ ವಿಡಿಯೋದಲ್ಲಿ ಅನ್ನೋಗಿದ್ರು ಕೂಡ ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಇನಿಷಿಯಲ್ ಇಂದಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ, ಬೇರೆಯವರಿಗೆ ಶೇರ್ ಮಾಡ್ತಾ, ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ಸಬ್ಸ್ಕ್ರೈಬರ್ಸ್ ಗಳಿಗೂ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.